ಗುಡ್ ಮಾರ್ನಿಂಗ್. ಎದ್ದೀರಾ? ಎಲ್ಲರೂ ಸಹ ಕಣ್ಗಳನ್ನು ಒರೆಸ್ಕೊಳ್ತಾ ಇದ್ದೀರಾ? ಎದ್ದ ತಕ್ಷಣವೇ ಮೊಬೈಲನ್ನು ಹುಡುಕಾಡ್ತಾ ಇದ್ದೀರಾ? ಇವತ್ತು ದೇವರು ನನ್ನ ಸಂಗಡ ಏನು ಮಾತನಾಡ್ತಾನೆ ಎಂಬುದಾಗಿ ಎದುರು ನೋಡ್ತಾ ಇದ್ದೀರಾ? ಈ ಆಸಕ್ತಿಯನ್ನು ದೇವರು ನೋಡ್ತಾ ಇದ್ದಾನೆ. ಪ್ರೀತಿಯುಳ್ಳ ದೇವಶನರೇ, ಎದ್ದ ತಕ್ಷಣವೇ ಅವರಿವರ ಮುಖಗಳನ್ನು ಅಥವಾ ಅವರಿವರ ಮಾತುಗಳನ್ನು ಬೇರೆ ಯಾವುದೇ ವಿಧವಾದಂಥ ಕ್ರಿಯೆಗಳನ್ನು ಮಾಡೋದಕ್ಕಿಂತ ಮೊದಲೇ ಆತನ ಮುಖ ಪ್ರಸನ್ನತೆಯನ್ನು, ಆತನ ದೈವ ಸ್ವರವನ್ನು ಆಲಿಸುವುದಕ್ಕಾಗಿ ಸಿದ್ಧರಾಗಿರುವಂಥ ನಿಮ್ಮನ್ನು ದೇವರು ಕೈ ಬಿಟ್ಟುಬಿಡ್ತಾನ? ಇಲ್ಲ. ದೇವರು ಈ ದಿನವೆಲ್ಲ ನಿಮ್ಮನ್ನು ಕೈ ಹಿಡಿದು ಕಾಪಾಡಿ ನಡೆಸಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಎಂಬುದಾಗಿ ನಾನಾದರೂ ಪ್ರಾರ್ಥನೆ ಮಾಡುತ್ತೇನೆ. ದೇವರ ಸನ್ನಿಧಾನದಲ್ಲಿ ನವೆಂಬರ್ 1ನೇ ತಾರೀಕಿನ ಕೂಟಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. ಈಗಾಗಲೇ ಅನೇಕ ಜನರು ನೀವು ಕಾಲ್ ಮಾಡಿ ಸಮಯಗಳನ್ನು, ಆ ದಿನಾಂಕವನ್ನು, ಯಾವ ಸ್ಥಳದಲ್ಲಿ ಬರಬೇಕೆಂಬುದಾಗಿ ನೀವು ಕೇಳ್ತಾ ಇದ್ದೀರಿ. ಅದಕ್ಕಾಗಿ ದೇವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬೇಗನೆ ಸಿದ್ಧರಾಗಿರಿ. ಇನ್ನು ಅನೇಕ ಜನರಿಗೆ ತಿಳಿಪಡಿಸಿರಿ. ನವೆಂಬರ್ 1ನೇ ತಾರೀಕು ನಾವೆಲ್ಲರೂ ಸುಧಾ ತುಮಕೂರಿಗೆ ಹೋಗೋಣ. ಕರ್ನಾಟಕದ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡೋಣ, ಬನ್ನಿರಿ ಎಂಬುದಾಗಿ ಅನೇಕರನ್ನು ಸಿದ್ಧಪಡಿಸಿಕೊಂಡು ಕರಕೊಂಡು ಬನ್ನಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಮ್ಮ ದೇವರು ನಮಗೆ ಕೊಡಲ್ಪಟ್ಟಿರುವಂಥ ಒಂದು ಶ್ರೇಷ್ಠವಾದಂಥ ಆಯುಧ, ನಮ್ಮ ಜೀವಿತದಲ್ಲಿ ಯಾವುದು ಬೇಕಾದರೂ ಜಯಿಸಬಹುದು. ಅಂಥ ಒಂದು ಶ್ರೇಷ್ಠವಾದ ಆಯುಧ ಯಾವುದು ಎಂಬುದಾಗಿ ಇವತ್ತು ದೇವರ ಸನ್ನಿಧಾನದಲ್ಲಿ ಧ್ಯಾನ ಮಾಡುವಂತರಾಗೋಣ. ದೇವರ ವಾಗ್ದಾನ ವಚನದಲ್ಲಿ ನೋಡುವಾಗ ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯದ 25-26ನೇ ವಚನ ಕೇಳಿಸಿಕೊಳ್ಳುವಂತರಾಗೋಣ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ ಆಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತುತಿಗೆ ಇರುವಂತಹ ಒಂದು ಮಹಿಮೆ ಅಷ್ಟು ಬಲವುಳ್ಳದ್ದು. ಪ್ರೀತಿಯುಳ್ಳ ದೇವಜನರೇ, ಯಾರ ಬಾಯಿನಲ್ಲಿ ಸ್ತುತಿ ಇರುತ್ತೋ, ಸ್ತೋತ್ರ ಇರುತ್ತೋ, ಅಲ್ಲಿ ಬಂಧನಗಳು ಬಿಚ್ಚುತ್ತವೆ, ಕಟ್ಟುಗಳು ಮುರಿಯಲ್ಪಡುತ್ತದೆ, ಶಾಪಗಳು ವಿಮೋಚನೆ ಆಗ್ತದೆ. ಕಾರಣ ಒಂದೇ, ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂಥ ದೇವರು ನಮ್ಮ ಸ್ತುತಿಗಳನ್ನು ಕೇಳಿ ನಮ್ಮ ಗುಡಾರದಲ್ಲಿ, ನಮ್ಮ ಪರಿಸ್ಥಿತಿಗಳಲ್ಲಿ, ನಮ್ಮ ಇಕ್ಕಟ್ಟಾದಂಥ ಸ್ಥಿತಿಗಳಲ್ಲಿ ಆತನು ಎಳೆದು ಬರುವಂಥವನಾಗಿದ್ದಾನೆ. ಎಲ್ಲಿ ಪೌಲ ಸೀಲರ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಅವರು ಸುಖವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ ಹಾಡುಗಳನ್ನು, ಸ್ತುತಿ ಪದಗಳನ್ನು ಹಾಡ್ತಾ ಇರಲಿಲ್ಲ. ಹಿಂಸೆಗೆ ಒಳಗಾಕಿ ಹಗಲೆಲ್ಲ ಅವರನ್ನು ಹೊಡೆದಿರ್ತಾರೆ. ಅವರ ದೇಹದಲ್ಲಿ ರಕ್ತ ಸೋರ್ತಾ ಇರ್ತದೆ, ಗಾಯಗಳಾಗಿರ್ತದೆ. ಅಂಥ ವೇಳೆಯಲ್ಲೂ ಸಹ ಪ್ರತಿದಿನವೂ ಪ್ರಾರ್ಥಿಸುವ ಹಾಗೆ, ಪ್ರತಿದಿನವೂ ಸ್ತುತಿಸುವ ಹಾಗೆ, ಕೈಕಾಲುಗಳಲ್ಲಿ ಬೇಡಿಗಳು ಕಟ್ಟಲ್ಪಟ್ಟಂಥ ಸಂದರ್ಭದಲ್ಲೂ ಸಹ ಸೌಲನು ಕರೀತಾನೆ, ಸೀಲನನ್ನು ಪ್ರಾರ್ಥನೆ ಮಾಡೋಣ, ಸ್ತುತಿಸೋಣ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಶನರೇ, ನಮ್ಮ ಬದುಕಿನಲ್ಲಿ ಏನಾದರೂ ಒಂದು ಏರುಪೇರುಗಳಾದರೆ ಅಥವಾ ಯಾವುದಾದ್ರೂ ಒಂದು ಚಿಕ್ಕ ಪುಟ್ಟ ಸಂಗತಿಗಳಿರಲಿ, ಯಾವುದೇ ಒಂದು ಸಣ್ಣ ಫಂಕ್ಷನ್ ಆದರೂ ಸಹ ಅವತ್ತು ನಾವು ದೇವರನ್ನು ಸ್ತುತಿಸುವುದನ್ನು, ಪ್ರಾರ್ಥಿಸುವುದನ್ನು ನಿಲ್ಲಿಸಿಬಿಡ್ತೇವೆ. ಯಥಾಪ್ರಕಾರವಾಗಿ ಪೌಲ ಸೀಲರು ದೇವರಿಗೆ ಆರಾಧನೆ ಮಾಡತಕ್ಕಂಥ ಸಂದರ್ಭ, ಸೆರೆಮನೆ ಇರ್ಬೋದು, ಸ್ಟೇಷನ್ಸ್ಗಳಿರ್ಬೋದು, ವೈಯಕ್ತಿಕವಾಗಿ ಬೀದಿ ಇರ್ಬೋದು, ಸ್ಟ್ರೀಟ್ ಇರ್ಬೋದು, ಯಾವಾಗಲೂ ದೈವ ಭಕ್ತರು ಏನು ಮಾಡ್ತಾರೆ ಗೊತ್ತಾ? ಆ ಸಮಯವನ್ನು ದೇವರಿಗೆ ಮೀಸಲಾಗಿ ಕೊಡ್ತಾರೆ. ಆ ಸಮಯ ಬಂದೇ ಬಿಡ್ತು, ಪ್ರಾರ್ಥಿಸ್ತಾ ಇದ್ದಾರೆ. ಕೈಕಾಲುಗಳಿಗೆ ಬೇಡಿ ಕಟ್ಟಲ್ಪಟ್ಟಿರುವಂಥ ಸಂದರ್ಭದಲ್ಲಿ ಕಾವಲುಗಾರರು ಅವರನ್ನು ಕಾಯ್ತಾ ಇರುವಾಗ, ದೇವರ ಸ್ತುತಿ ಆರಾಧನೆ ಮೊಳಗುತ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಭೂಕಂಪ ಆ ಜೈಲಿನ ಅಸ್ಥಿವಾರಗಳನ್ನು ಕದಲುವ ರೀತಿಯಲ್ಲಿ ಭೂಕಂಪ ಉಂಟಾದ ನಂತರ ತಕ್ಷಣವೇ ಎಲ್ಲ ಖೈದಿಗಳ ಕೈಗಳಲ್ಲಿ, ಎಲ್ಲ ಖೈದಿಗಳ ಕಾಲುಗಳಲ್ಲಿ ಕಟ್ಟಲ್ಪಟ್ಟಂಥ ಆ ವಿಶೇಷವಾದಂಥ ಆ ಬಂಧನಗಳು, ಅಂದರೆ ಆ ಚೈನ್ಗಳು ಕಳಚಿ ಬಿದ್ದುವಂತೆ. ಪ್ರೀತಿಯುಳ್ಳ ದೇವಜನರೇ, ಆ ಕೋಳಗಳು ಮುರಿದು ಬಿತ್ತಂತೆ. ನೋಡಿ, ದೆನಾಕ್ಕೆ ಸ್ತೋತ್ರವಾಗಲಿ. ಇವರು ಸ್ತುತಿಸಿದ ಇಬ್ಬರು, ಆದರೆ ಇಡೀ ಜೈಲಿನ ಅಸ್ಥಿವಾರ ಕದಲುವುದರ ಜೊತೆಯಲ್ಲಿ ಕಟ್ಟಲ್ಪಟ್ಟಂಥ ಬೇಡಿಗಳು, ಬಂಧನಗಳು ಮುರಿದು ಬಿದ್ದುವಂತೆ. ಯೇಸುವಿನ ನಾಮದಲ್ಲಿ ಇವತ್ತು ದೇವರ ವಾಕ್ಯವನ್ನು, ವಾಗ್ದಾನವನ್ನು ಗಮನಿಸುತ್ತಿರುವಂಥ ನಿನ್ನ ಬದುಕಿನಲ್ಲಿ ಯಾವ ಬಂಧನದಿಂದ ನಿನ್ನ ಕಟ್ಟಲ್ಪಟ್ಟಿದ್ದಿ, ಯಾವ ಸೆರೆವಾಸದಲ್ಲಿದ್ದಿ, ಯಾವ ಪಾಪ ನಿನ್ನನ್ನು ಇವತ್ತು ಆಳ್ವಿಕೆ ಮಾಡ್ತಾ ಇದ್ದೆ, ಯಾವ ವಿಧವಾದಂಥ ಕೋಟೆ ಕೊತ್ತಲುಗಳು ನಿನ್ನನ್ನು ಸುತ್ತುವರಿದು ತಡೆಗಳನ್ನು ಮಾಡ್ತಾ ಇದ್ದಾವೆ, ಯೇಸುವಿನ ನಾಮದಲ್ಲಿ
ಸ್ತುತಿಗಿಂತ ಮಿಗಿಲಾದಂಥ ಆಯುಧ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಸ್ತುತಿ ಯೆರಿಕೋ ಗೋಡೆಯನ್ನೇ ಅದು ಬೀಳಿಸಿತು ಎಂಬುದಾಗಿ ನಾವು ನೋಡುತ್ತೇವೆ. ಸ್ತುತಿ ಯೋರ್ಧಾನ್ ಹೊಳೆಯನ್ನು ಗೋಡೆಯನ್ನಾಗಿ ಆ ಕಡೆ ಈ ಕಡೆ ನೆಲೆಸಿತು ಎಂಬುದಾಗಿ ನಾವು ನೋಡುತ್ತೇವೆ. ಸ್ತುತಿ ಮಾತ್ರ ನಿನ್ನ ಸ್ಥಿತಿಯನ್ನು ಮಾರ್ಪಡಿಸುವಂಥದ್ದಾಗಿದೆ. ಪ್ರತಿ ಕ್ಷಣದಲ್ಲೂ ಸದಾ ನೀನು ಬಸ್ ಪ್ರಯಾಣ ಮಾಡುವಾಗ, ಟ್ರಾವೆಲ್ ಮಾಡುವಾಗ, ಗದ್ದೆಗಳಲ್ಲಿ ನಾಟಿ ಮಾಡುವಾಗ, ಹೊಲಗಳಲ್ಲಿ ಬೀಜಗಳನ್ನು ಬಿತ್ತುವಾಗ, ಕುರಿಗಳನ್ನು ಕಾಯುವಾಗ, ಒಂದು ವೇಳೆ ಕೆಲಸ ಮಾಡುವಾಗ, ಆಫೀಸ್ನಲ್ಲಿ ಇರುವಾಗ ಯಾವಾಗಲೂ ದೇವರಿಗೆ ಸ್ತೋತ್ರ ಹೇಳ್ಬೋದಲ್ವಾ? ಯಾವಾಗಲೂ ದೇವರನ್ನು ಸ್ತುತಿಸ್ಬೋದಲ್ವಾ? ಅದಕ್ಕೆ ಸಮಯದ ಮಿತಿ ಇಲ್ಲ. ವೈಯಕ್ತಿಕವಾಗಿ ಇಂಥದ್ದೇ ಸ್ಥಳ ಇರಬೇಕು ಎಂಬುದಾಗಿ ಇಲ್ಲ. ಸ್ತುತಿಸುವಂಥ ಆ ಸಮಯ ವೈಯಕ್ತಿಕವಾಗಿ ದೇವರನ್ನು ಬರಮಾಡಿಕೊಳ್ಳುವಂಥ ಸಮಯ. ನಿನ್ನ ಎಲ್ಲ ಪರಿಸ್ಥಿತಿಗಳಲ್ಲಿ ನೀನು ದೇವರನ್ನು ಸ್ತುತಿಸುವುದಕ್ಕಿಂತ ಮೊದಲೇ ದೇವರು ನಿನಗೆ ಯಾವಾಗ ಈ ಭೂಮಂಡಲದಲ್ಲಿ ನಡೆಯುವ ಹಾಗೆ, ಮಾತನಾಡುವ ಹಾಗೆ, ಕೆಲಸಗಳನ್ನು ಮಾಡುವ ಹಾಗೆ ಇಟ್ಟಿರ್ತಾನೋ ಆ ಸಂದರ್ಭದಲ್ಲೆಲ್ಲ ನಿನ್ನ ಆಂತರ್ಯ ದೇವರನ್ನು ಸ್ತುತಿಸ್ತಲೇ ಇರಬೇಕು. ಯಾಕೆಂದರೆ ಪ್ರತಿ ಕ್ಷಣವೂ, ಪ್ರತಿ ಮಿನಿ ಸೆಕೆಂಡ್ಗಳು ಸುಧಾ ನಿನ್ನ ಜೀವಿತದಲ್ಲಿ ದೇವರ ಅದ್ಭುತಗಳನ್ನು ನಡೆಸ್ತಲೇ ಇರ್ತಾನೆ. ತಡ್ಡೆಗಳನ್ನು ಹೊಡಿತಾನೆ ಇರ್ತಾನೆ. ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗೆ ಏನಾಗುತ್ತೋ ಗೊತ್ತಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ಪ್ರಯಾಣದಲ್ಲಿ ಎಷ್ಟು ಜನ ಸತ್ತು ಹೋಗ್ತಾ ಇದ್ದಾರೆ, ಎಷ್ಟೋ ಜನರುಗಳು ವಿಷ ಕುಡಿದು ಸಾಯ್ತಾ ಇದ್ದಾರೆ, ನೇಣಿಗೆ ಶರಣಾಗ್ತಾ ಇದ್ದಾರೆ. ಆದರೆ ಇವತ್ತು ದೇವರ ವಾಗ್ದಾನ ನಿನ್ನ ಬದುಕಿನಲ್ಲಿ ಕಾರ್ಯ ಮಾಡಲಿ. ಸ್ತುತಿಸ್ತಾ ಇದ್ದಂಥ, ಬಂಧನದಲ್ಲಿದ್ದಂಥ ಆ ಪೌಲ ಸೀಲರನ್ನು ಬಿಡಿಸಿದ್ದು ಮಾತ್ರವಲ್ಲ, ಅಲ್ಲಿ ನಡೆದಂಥ ವಿಸ್ಮಯ ಸಂಗತಿಯನ್ನು ನೋಡಿದಂಥ ಜೈಲಿನ ಅಧಿಕಾರಿ ಅವತ್ತು ರಕ್ಷಣೆ ಹೊಂದಿದನು. ಅವನು ಬಂದು ಪೌಲ ಸೀಲರ ಪಾಳಿನಲ್ಲಿ ಕೇಳ್ತಾ ಇದ್ದಾನೆ, ನಾವು ಸದಾ ಇಂಥ ಮಹಾದೇವನನ್ನು ನಂಬಬೇಕೆಂದರೆ ಏನು ಮಾಡಬೇಕು ಅಂದರೆ ಅವ್ರು ಹೇಳ್ತಾರೆ, ನೀನು ನಂಬಿದರೆ ಸಾಕು, ನಿನ್ನ ಮನೆಯವರು ಸದಾ ರಕ್ಷಣೆ ಹೊಂದುತ್ತಾರೆ. ಇವತ್ತು ನಿನ್ನ ಮನೆಯಲ್ಲಿ ಜನರು ರಕ್ಷಣೆ ಹೊಂದಿಲ್ವಾ? ನಿನ್ನ ಮಕ್ಕಳು ರಕ್ಷಣೆ ಹೊಂದಿಲ್ವಾ? ನಿನ್ನ ಗಂಡನು, ನಿನ್ನ ಹೆಂಡತಿ ರಕ್ಷಣೆ ಹೊಂದಿಲ್ವಾ? ದೇವರನ್ನು ಸ್ತುತಿಸು. ಒಂದಲ್ಲ ಒಂದು ದಿನ ದೇವರು ನಿನ್ನ ಮೂಲಕವಾಗಿ ಅವರನ್ನು ಸಂಧಿಸಿ ಅವರನ್ನು ರಕ್ಷಣೆ ಮಾರ್ಗದಲ್ಲಿ ತರುವಂತವನಾಗಿದ್ದಾನೆ. ನಿನ್ನ ಎಂಥ ಪರಿಸ್ಥಿತಿಗಳಲ್ಲಿ ಸ್ತುತಿಸುವುದನ್ನು ಮಾತ್ರ ನಿಲ್ಲಿಸಬೇಡ. ಸ್ತುತಿ ನಿನ್ನ ಸ್ಥಿತಿಯನ್ನು ಮಾರ್ಪಡಿಸಿ ಎಲ್ಲ ಬಂಧನಗಳಿಂದ ಬಿಡಿಸಿ ಜಯದ ಜೀವಿತವನ್ನು ತರುವಂಥದ್ದಾಗಿದೆ. ತಂದೆಯಾದ ದೇವಾನಸರಿತನ ಯೇಸುವಿನ ನಾಮದಲ್ಲಿ ಉದಯ ಕಾಲದಲ್ಲಿ ದೇವರ ಕರ್ತನೆ, ನಮ್ಮ ಆತ್ಮಿಕ ಮನುಷ್ಯನನ್ನು ನೀನು ಸಂಧಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಸ್ತುತಿಯ ಮೂಲಕವಾಗಿ ಹೊಂದಿಕೊಳ್ಳುವಂಥ ಜಯವನ್ನು ದೇವರ ಕರ್ತನೆ ನಾವು ತಿಳಿದುಕೊಳ್ಳುವಂತೆ ನೀನು ಕೃಪೆ ಮಾಡಿದಿ. ಯೇಸುವಿನ ನಾಮದಲ್ಲಿ ದೇವಾದಿ ದೇವನ ಕರ್ತನೆ, ಇವತ್ತು ಬಂಧನಗಳಲ್ಲಿ ಅನೇಕ ವಿಧವಾದ ಸೆರೆ ವಾಸ ಎನ್ನುವಂಥ ಕರ್ತನೆ, ಕುಡುಕು ಸೈತಾನ ಇರ್ಬೋದು, ದುಶ್ಚಟಗಳಿರ್ಬೋದು, ವ್ಯಸನಗಳಿರ್ಬೋದು, ಪಾಪದ ಸಂಗತಿಗಳಾಗಿರ್ಬೋದು, ಈ ಬಂಧನದಲ್ಲಿ ಸಿಕ್ಕಿಕೊಂಡಿರುವಂಥ ವ್ಯಕ್ತಿಗಳು ಸ್ತುತಿಸುವಾಗ ಆ ಬಂಧನಗಳು ಲಯವಾಗಲಿ. ದೇವರ ಕರ್ತನೆ, ಅವರು ಪರಿಶುದ್ಧ ಜೀವಿತವನ್ನು ನಡೆಸಲಿ. ಯೇಸುವಿನ ನಾಮದಲ್ಲಿ ನಿನ್ನ ಉನ್ನತವಾದಂಥ ಕರ್ತನೆ ಪ್ರಸನ್ನತೆ ದೇವರ ಕರ್ತನೆ ಈ ಮಕ್ಕಳನ್ನು ಈ ಕಾಲದಲ್ಲಿ ಮುಟ್ಟಲಿ. ದೇವರೇ, ಇವರ ಮನೆಯ ಮೇಲೂ ಒಳಗು ಹೊರಗು ದೇವರ ಕರ್ತನೆ ಸ್ವಾಮಿ ಸ್ತುತಿಸುವಾಗ ನಿನ್ನ ಮಹಿಮೆಯುಳ್ಳಂಥ ದೇವದೂತರು ಕಾವಲಿರಿಸು. ದೇವ ಕರ್ತನೆ ಸ್ವಾಮಿ, ಇವರ ದಿನದ ಎಲ್ಲ ಕಾರ್ಯಗಳನ್ನು ನಿನ್ನ ಶುಭ ಕಾರ್ಯವಾಗಿರುವಂಥ ಆತ್ಮನು ಮುಂಭಾಗದಲ್ಲಿ ಚಲಿಸಲಿ. ಇವತ್ತಿನ ಶುಭ ಕಾರ್ಯಗಳನ್ನು ಆಶೀರ್ವಾದ ಮಾಡು. ದೇವರೇ ಕರ್ತನೆ, ಮಕ್ಕಳು ಒಂದು ವೇಳೆ ಎಕ್ಸಾಮ್ ಬರೀತಿರುವುದಾದರೆ ಎಕ್ಸಾಮನ್ನು ಕರ್ತನೆ ನೀನು ಆಶೀರ್ವದಿಸು. ಇಂಟರ್ವ್ಯೂಗಳನ್ನು ಫೇಸ್ ಮಾಡ್ತಿರುವಂಥ ವ್ಯಕ್ತಿಗಳನ್ನು ನೀನು ಸಂಧಿಸು. ಯಾರಾದರೂ ಕರ್ತನೆ ರೋಗದಲ್ಲಿರುವುದಾದರೆ ಅದು ಎಂಥದೇ ರೋಗವಾಗಿರ್ಬೋದು, ಯೇಸುವಿನ ನಾಮದಲ್ಲಿ ನಿನ್ನ ಬಾಸುಂಡೆಗಳು ಅವರನ್ನು ಸಂಧಿಸಲಿ, ಬಿಡುಗಡೆ ಕೊಡಲಿ. ದೇವರೇ, ಗುಣಪಡಿಸುವಂಥ ನಿನ್ನ ಗಾಯವುಳ್ಳ ಕರಗಳು ದೇವರ ಕರ್ತನೆ ಗುಣಪಡಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಮಕ್ಕಳ ಭಾಗ್ಯ ಇಲ್ಲದವರಿಗೆ ಮಕ್ಕಳ ಭಾಗ್ಯವನ್ನು ಅನುಗ್ರಹಿಸು. ವಿವಾಹ ಇಲ್ಲದವರಿಗೆ ವಿವಾಹದ ಸಂಗತಿಗಳಲ್ಲಿ ಮುಂದುವರಿಸು. ಇವತ್ತು ನಡೆಯುವಂಥ ಮ್ಯಾರೇಜ್ ಡೇ, ಬರ್ತ್ಡೇ, ಶಂಕುಸ್ಥಾಪನೆ, ಗೃಹ ಪ್ರವೇಶ ದೇವರ ಕರ್ತನೆ, ವಿವಾಹ ಕರ್ತನೆ ಸ್ವಾಮಿ, ಅನೇಕ ವಿಧವಾದ ಶುಭ ಕಾರ್ಯಗಳಲ್ಲಿ ನೀನೇ ಮುಂದುಗಡೆ ನಿಂತು ದೇವರೇ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿ ನಡೆಸು ಸ್ವಾಮಿ. ಎಲ್ಲ ಮಹಿಮೆ ಮಹತ್ವ ನಿನಗೆ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ. ದೇವರ ಕರ್ತನೆ, ಈ ಸನ್ನಿಧಿ ಸೇವೆಗಾಗಿ ಯಾರ್ಯಾರು ಕಾಣಿಕೆಗಳನ್ನು ಕಳಿಸ್ತಾ ಇದ್ದಾರೋ ಅವರುಗಳನ್ನು ಹೆಸರಾಕಿ ನಿನ್ನ ಆಶೀರ್ವಾದ ಮಾಡಪ್ಪ. ದೇವರ ಕರ್ತನೆ, ಅವರ ಕೊರತೆಗಳು ನೀಗಲಿ. ದೇವರೇ ಕರ್ತನೆ, ಅವರ ಸಾಲ ಸಮಸ್ಯೆಗಳಿಂದ ದೇವರೇ ಬಿಡುಗಡೆ ಕೊಟ್ಟು ನೀನು ನಡೆಸುವಂತ ನಾವು. ಅಷ್ಟು ಮಾತ್ರವಲ್ಲ ದೇವಾದಿ ದೇವನ ಕರ್ತನೆ, ನವೆಂಬರ್ 1ನೇ ತಾರೀಕು ನಾವೆಲ್ಲರೂ ಒಟ್ಟಾಗಿ ನಿಮ್ಮ ನಾಮವನ್ನು ಘನಪಡಿಸುವಂತೆ ನಮ್ಮನ್ನು ದೃಢಪಡಿಸಿ ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್.